ಪ್ರೀತಿಯ ನಾದಿನಿ. ನಾಚಿಕೆ ಅಲ್ವಾ ನಿಂಗೆ? ನಿಂತಿದೀವಿ, ನಿಧಾನ ಕಾಯ್ತಾ ನಿಂತಿದ್ದಾರೆ ಇವರೆಲ್ಲ. ಟಮ್ಲೈನ್ ನೋಡಿರೋದ್ರಿಂದ ಎಲ್ರಿಗೂ ವಿಷಯ ಗೊತ್ತಾಯಿದೆ, ಇವತ್ತು ನನ್ನ ತಂಗಿ ಬರ್ತಡೇ ಅಂತ. ಇವತ್ತು ಕಂಪ್ಲೀಟ್ ಡೇ ಅವಳದೇ. ನೋಡೋಣ ಯಾವ ಥರ ಇರುತ್ತೆ ಅಂತ. ಅದಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ನನ್ನ ಬೇಬಿಗೆ ಡೈಲಿ ರೋಟೀನ್ ವಾಕಿಂಗ್ಗೆ ಕರ್ಕೊಬಂದಿದ್ದೀನಿ. ಬೇಬಿ ನಿನ್ನ ನಾದ್ನಿ ಬರ್ತಡೆ. ಇನ್ನೊಂದು ಏನು ಗೊತ್ತಾ, ಅವಳು ಈಗ ನನ್ನ ತಂಗಿ ಅವಳಿಗೆ ನಾದ್ನಿ, ಬಟ್ ಅವಳು ನನಗಿಂತ ಇವಳಿಗೇನೆ ಕ್ಲೋಸ್. ಇವರಿಬ್ಬರು ಆಡೋದು ನೋಡ್ರೆ ನಂಗೆ ಉರ್ದು ಬಿಡತ್ತೆ, ಹಂಗಿರ್ತಾರೆ. ಹೇಳಮ್ಮ ನಿನ್ನ ನಾದ್ನಿ ಬರ್ತಡೆಗೆ. ಅದೇ ವಿಷಯ, ಹ್ಯಾಪಿ ಬರ್ಡೇ ನನ್ನ ಪ್ರೀತಿಯ ನಾದಿನಿ. ನಮಗೆಲ್ಲ ಗೊತ್ತಾಗೋಯ್ತು. ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರೋ. ಆಕ್ಚುಲಿ ನನಗೆ ಗೊತ್ತಿರಂಗೆ, ಅವಳು ಹುಟ್ಟದಾಗಿಂದ ನನಗೆ ಗೊತ್ತಿರಂಗೆ ಅವಳ ಲೈಫಲ್ಲಿ ಫಸ್ಟ್ ಟೈಮ್ ಅನ್ಸತ್ತೆ ಇವತ್ತೇನು ಈ ಸಲ ಬರ್ತಡೆ ಅವಳಿಗೆ ಬೇರೆ ಥರನೇ ಸ್ಪೆಷಲ್. ಯಾಕೆಂದ್ರೆ ಇದುವರೆಗೆ ಅವಳ ಲೈಫಲ್ಲಿ ಅವಳು 12 ಗಂಟೆಗೆ ಎದ್ದು ಕೇಕ್ನ ಕಟ್ ಮಾಡಿರಲಿಲ್ಲ. ಸೊ ಕೇಕ್ನ ಕಟ್ ಮಾಡಿದ್ಲು. ಆಕ್ಚುಲಿ ಆ ವಿಡಿಯೋ ಇವಾಗ ಬರುತ್ತೆ. ಟೈಮ್ ಬಂದು 12 ಗಂಟೆಗೆ 5 ನಿಮಿಷ ಇದೆ. ನಾವು ಎಲ್ಲರೂ ಎದ್ದು ಕಾಯ್ತಾ ಕೂತಿದೀವಿ. ನನ್ನ ತಂಗಿಗೆ ಏನು ವಿಷಯನೇ ಗೊತ್ತಿಲ್ಲ, ಯಾಕಂದ್ರೆ ಅವಳು ರೂಮಲ್ಲಿ ಮಲ್ಕೊಂಡಿದ್ಲು. ಕೇಕು ಸಹ ರೆಡಿ ಆಗಿತ್ತು. ಓಕೆ, ಟೈಮ್ ಬಂದು 12 ಗಂಟೆ ಆಗಿದೆ. ಇವಾಗ ಲೈಟ್ ಆಫ್ ಮಾಡಿ ನಮ್ಮಮ್ಮ ನನ್ನ ತಂಗಿನ ಕರ್ಕೊಬರಕ್ಕೆ ಹೊರಟ್ರು. ನೋಡಿದ್ರಲ್ಲ ನೈಟ್ 12 ಗಂಟೆ ಸೆಲೆಬ್ರೇಷನ್ ಯಾವ ಥರ ಆಯಿತು ಅಂತ. ಅವಳ ಲೈಫಲ್ಲಿ ಇದು ಫಸ್ಟ್ ಟೈಮ್, 100% ಇದು ಫಸ್ಟ್ ಟೈಮ್. ಹಾಗೆ ಇವತ್ತು ಅಷ್ಟೇ ನಾವು ಏನೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ, ಅವಳ ಲೈಫಲ್ಲಿ ಇದು ಫಸ್ಟ್ ಟೈಮ್ ಥರನೇ ಅದು ಎಕ್ಸ್ಪೀರಿಯನ್ಸ್. ಅವಳು ನೋಡೋಣ, ಅವಳ ಬಾಯಲ್ವೇ ಕೇಳೋಣ ಹೆಂಗೆ ಅನ್ನಿಸ್ತು ಅಂತ. ಹಾಗೆ ಅಷ್ಟೇ ಹೇಳೋದು, ಇನ್ನೇನು ಹೇಳಲ್ಲ. ಇನ್ನು ನೆಕ್ಸ್ಟ್ ಇವಾಗ ನೈಟ್ ಸೆಲೆಬ್ರೇಷನ್ ಆಯ್ತಲ್ಲ, ಇವತ್ತು ಯಾವ ಥರ ಇರುತ್ತೆ ಅಂತ ನೀವೇ ನೋಡ್ತಾ ಇರಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಚೆನ್ನಾಗಿರತ್ತೆ. ಹಾಗೆ ಇವಾಗ ರೆಡಿ ಆಗೋಣ. ಇಲ್ಲಿ ನೋಡಿ ನಮ್ಮಮ್ಮ ಕೊಡ್ಸಿದ್ದು ಬಟ್ಟೆ. ನಡಿ. ನಾನು ಆಲ್ರೆಡಿ ದೊಡ್ಡ ಗಿಫ್ಟ್ನೇ ಕೊಟ್ಟಾಗಿದೆ. ನೆನ್ನೆ ಕಟ್ ಮಾಡಿಸಿದ್ದು 200 ರೂಪಾಯಿ ಕೇಕ್. ಕೇಕ್ ಕಟ್ ಮಾಡಿಸಿದ್ದು 200 ರೂಪಾಯಿ ಕೊಡು. ನಾಚಿಕೆ ಅಲ್ವಾ ನಿಂಗೆ? 200 ರೂಪಾಯಿ ಕೇಕ್ ಕಟ್ ಮಾಡಿಸ್ಕೊಂಡಿದ್ಯಲ್ಲ, ಅಲ್ಲಿ 200 ರೂಪಾಯಿ ಕೊಡು. ಇಲ್ಲಿ ನೋಡಿ ನಮ್ಮ ಅಪ್ಪ ಕೊಡ್ಸಿರೋ ಹೊಸ ಬಟ್ಟೆ ಹಾಕ ಮಿಂಚ್ತವಳೆ. ಆಲ್ರೆಡಿ ಎಲ್ಲರೂ ರೆಡಿಯಾಗಿ ಕೂತಿದೀವಿ. ಇಲ್ಲಿ ನೋಡಿ, ನಾನು ಮತ್ತೆ ನನ್ನ ಬೇಬಿ ಫುಲ್ ರೆಡಿಯಾಗಿ ಕೂತಿದ್ದೀವಿ. ಇನ್ನು ನಮ್ಮ ಅಣ್ಣ ಏನೋ ಬಂದಿಲ್ಲ, ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಕಾಲೇಜಿಗೆ ಹೋಗಿದ್ದಾನೋ ನಿನ್ನ, ಅದು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಸೊ ಯಾರು ನೋಡು, ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ಇಷ್ಟು ಬೇಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ ಓ ನಮ್ಮ ಅಣ್ಣ ಬಂದೇ ಬಿಟ್ಟ. ಅಣ್ಣ ಬಂದ. ಎಲ್ರೂ ರೆಡಿಯಾಗಿ ಪಾರ್ಟಿಗೆ ಹೋದ್ವಿ. ಎಲ್ಲರೂ ಮೆಟ್ರೋ ಹತ್ತಕ್ಕೆ ಬಂದ್ವಿ. ನಮ್ಮಮ್ಮಂಗೆ ಫಸ್ಟು ಕಡಿಮೆ ಒಂದು 2-3 ಜನ ಹಿಡ್ಕೋಬೇಕಿತ್ತು ಹತ್ತಕ್ಕೆ. ಇವಾಗ ಒಬ್ಬರೇ ಹತ್ಕೊಂಡು ಹೆಂಗೂ ಬರ್ತಾರೆ ಅಂದರೆ, ನಾವು ಇವಾಗ ಮೆಟ್ರೋದಲ್ಲಿ ಕೂತಿದ್ದೀವಿ. ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಚಂದ. ಇಲ್ಲಿ ಓಲಾ ಬುಕ್ ಮಾಡಿದ್ವಿ, ಬರ್ತಾ ಇದೆ. ಸೊ ಇಲ್ಲೆಲ್ಲ ಹಿಂಗೆ ನಿಂತಿದ್ದೀವಿ. ಬರ್ತಾ ಇದೆ. ಕಾರು ಆ ಕಡೆ ನಿಲ್ಸಿದ್ದಾರೆ, ರೋಡಿದ ಆ ಕಡೆ ನಿಲ್ಸಿದ್ದಾರೆ. ಸೊ ನಾವು ಇಲ್ಲಿಂದ ಕ್ರಾಸ್ ಮಾಡ್ಕೊಂಡು ಆ ರೋಡಿಗೆ ಹೋಗಬೇಕು. ನಿಧಾನ, ಸ್ವಲ್ಪ ನಿಧಾನಕ್ಕೆ ಬನ್ನಿ. ನಾವು ಹೋಗ್ತಾ ಇದ್ದೀವಿ. ಕ್ಯಾಬ್ನ ಹತ್ಕೊಂಡು ಸರ್ಪ್ರೈಸ್ ಕೊಡೋಕ್ಕೆ ಹೊರಟ್ವಿ. ವಿಷಯ ಏನು ಅಂತಂದರೆ, ನಾವು ಟೋಟಲ್ 7 ಜನ ಇರೋದು, ಆದರೆ ಕಾರಲ್ಲಿ 6 ಜನ ಅಷ್ಟೇ ಅಂತ ಕೂರ್ಸೋಕ್ಕಾಗೋದು. ಹಾಗಾಗಿ ಅವ್ರನ್ನೆಲ್ಲರೂ ಕಾರಲ್ಲಿ ಕಳಿಸ್ದೆ. ನಾನು ಪರವಾಗಿಲ್ಲ, ನಾನು ಆಟೋದಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಅಲ್ಲೋಗಿ ನಿಂತಿದ್ದಾರೆ. ಆ್ಯಕ್ಚುಲಿ ನಾನೇ ಫಸ್ಟ್ ಹೋಗಿ ಅಲ್ಲೋಗಿ ನಿಂತ್ಕೋಬೇಕು, ಬಟ್ ಅವ್ರೆಲ್ಲರೂ ಆಲ್ರೆಡಿ ಹೋಗಿ ನಿಂತಿದ್ದಾರೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ಇನ್ನೊಂದು 5 to 6 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಇನ್ನೇನು ಬಂದ್ವಿ, ಹತ್ರ ಇದ್ದೀವಿ ಆಲ್ರೆಡಿ. ಐ ಥಿಂಕ್ ಇಲ್ಲೇ ಕಾಯ್ತಾ ನಿಂತಿದ್ದಾರೆ ಇವರೆಲ್ಲರೂ.
ಇಷ್ಟೋ ತನಕ ಏನಾಯ್ತಲ್ಲ ಇದೆಲ್ಲ ನಿಜವಾದ ಸರ್ಪ್ರೈಸು. ನಿನ್ ಜನ್ಮಕ್ಕೆ ಹೋಗೋ. ನಿಜವಾದ ಸರ್ಪ್ರೈಸ್ ಹೇಗ್ ನಡೀತು ಅಂತ ಇವಾಗ ಬರುತ್ತೆ ನೋಡಿ. ಇಲ್ಲಿ ನಾವು ಬಂದಿದೆ ಇಲ್ಲಿಗೆ ರಾಜಾಜಿನಗರಲ್ಲಿರೋ ದಿ ಬಿಗ್ ಬ್ಯಾಂಗ್ ಸ್ಟುಡಿಯೋಗೆ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫಸ್ಟ್ ಎಂಟ್ರಿ ಆಗಿ ಅವ್ರಿಗೆ ಕಾಲ್ ಮಾಡಿದ್ಮೇಲೆ ಅವ್ರು ಬಂದಮೇಲೆ ಶುರು ಹಚ್ಕೊಳ್ಳೋದೆ. ನೋಡಿ ಅಲ್ಲಿ ಬರ್ತಾ ಇದ್ದಾರೆ, ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. ಫುಲ್ಲು ಫಾಗ್ ಎಂಟ್ರಿ ಸಕ್ಕದಾಗಿದೆ. ನನ್ನ ಬೇಬಿ ಸ್ಟೈಲಿಗೆ ಕನ್ನಡಕ ಹಾಕ ಬಂದವಳೆ. ಹಿಂಗಲ್ಲ ಕೊಡು. ಹ್ಯಾಪಿ ಬರ್ಡೇ. ಇದರಲ್ಲಿ ನೀನು ಬಂದಿಲ್ಲ ಅಂತ ನನ್ನ ಸೇರಿಸ್ತಾರೆ. ಇಲ್ಲಾಂದ್ರೆ ಬೀಳ್ತಿತ್ತು. ನಿಮ್ಮ ಮಗಳು ಬರ್ತಡೇ, ನಿಮ್ಮ ಪ್ರೀತಿಯ ಮಗಳಲ್ಲ ಪ್ರೀತಿಯ ಮಗಳಿದ್ದು ಬರ್ತಡೇ, ಹುಟ್ಟಿದ ಹಬ್ಬ ವಿಶ್ ಮಾಡಿ. ಪ್ರೀತಿಯ ಚಿನ್ನು, ಹುಟ್ಟು ಹಬ್ಬದ ಶುಭಾಶಯಗಳು ನಿನಗೆ. ಈ ಚಿನ್ನು ಯಾರು? ಚಿನ್ನಿನ ಅಲ್ಲ, ನೀವು ಬೇರೆಯವ್ರನ್ನ ನೆನೆಸ್ಕೊಂಡೇನೆ ಹೇಳಿದ್ರೆ ಏನು ಚಿನ್ನು? ಅಮ್ಮ ಇಲ್ಲಿ ನೋಡ್ಕೊಳ್ಳಿ, ಯಾರಿಗೋ ಚಿನ್ನು ಅಂತಾರ ಪಪ್ಪ ಅಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿನ್ನಿ, ಪ್ರೀತಿಯ ಮಗಳು ಏನಂತ ಹೇಳಿದ್ರೆ, ದೇವ್ರು ನಿನ್ಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿಲಿ. ಓಕೆ, ಯಾವಲ ಆನಂದ ಸುಖವಾಗಿ ಬಾಳು. ಮತ್ತೆ ಇಲ್ಲಿ ಸೆಲೆಬ್ರೇಷನ್ ಎಲ್ಲ ಹೆಂಗ ಅನಿಸ್ತು ನಿಮ್ಗೆ? ಫಸ್ಟ್ ಕ್ಲಾಸ್ ಮಾಡಿದ್ಯಾ ಮಗನೇ, ನಿನ್ಗೆ ಕಂಗ್ರಾಚುಲೇಷನ್. ಅಲ್ಲ ನನಗೇನಲ್ಲ, ಇವ್ರು ದಿ ಬಿಗ್ ಬ್ಯಾಂಗ್ ಸಿನಿ ಸೆಲೆಬ್ರೇಷನ್ ಅವ್ರು ಮಾಡಿರೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಗ್ರ್ಯಾಂಡ್ ಅಂತ ಎಂಟ್ರಿ ಎಲ್ಲ ಹೆಂಗ ಅನಿಸ್ತು? ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಓಕೆ, ಭಾರಿ ಖುಷಿ ಆಯ್ತು. ನಿನ್ ತಂಗಿ ಬರ್ತಡೇ ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಚಿನ್ನಿ. ತುಂಬಾ ಆಯ್ತು, ತುಂಬಾ ಚೆನ್ನಾಗಾಯ್ತು ಸೆಲೆಬ್ರೇಷನ್ ಎಲ್ಲ. ಹಾಗೆ ನಿಂಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಡ್ಲಿ. ಆದ್ರೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀನಿ ಅಣ್ಣನಾಗಿ. 10 ರೂಪಾಯಿ ವಿಡಿಯೋದಲ್ಲಿ ಫಸ್ಟ್ ಬಂದಿದೆ ನಾವು ಕೊಟ್ಟಿರೋದು ಅಂತ. ಅದಕ್ಕೆ ನಮ್ಮನ್ನ ಸೈಡಲ್ಲಿ ಕೂರಿಸ್ಬಿಟ್ಟು ಸೈಲೆಂಟ್ ಆಗಿ ಕೊಟ್ಟ. ಹೌದು, ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೆಲೆಬ್ರೇಷನ್ ಎಲ್ಲ ಹೆಂಗ ಅನಿಸ್ತು? ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿ. ನೆಕ್ಸ್ಟ್ ಅತ್ತಿಗೆ ಹತ್ರ ಕೇಳೋಣ, ಇವತ್ತಾದ್ರೂ ಬಾಯಿ ಬಿಡ್ತಾರ ನೋಡೋಣ. ಹೀಗೂ ಉಂಟೆ ಅದಕ್ಕೆ ಬಾಯಿ ಬಿಡಿ. ಹ್ಯಾಪಿ ಬರ್ಡೇ ಚಿನ್ನಿ. ಸೆಲೆಬ್ರೇಷನ್ ಎಲ್ಲ ಆಯ್ತು, ಹೇಳಿ ಕಂಟಿನ್ಯೂ. ಏನೋ ಅಪರೂಪಕ್ಕೆ ಮಾತಾಡ್ತವ್ರೆ, ಅದನ್ನ ಇಟ್ಕೊಳ್ಳೋದ? ಓಕೆ, ಬರ್ಡೇ ತುಂಬಾ ಚೆನ್ನಾಗಾಯ್ತು ಸೆಲೆಬ್ರೇಷನ್ಸ್ ಎಲ್ಲ. ಓಕೆ, ಸೊ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ. ಓಕೆ, ನಾನಾ ಅವಳ ಓಕೆ, ಅವಳು ಅನ್ಕೊಂಡಿದ್ದೆಲ್ಲ ಆಗಲಿ. ಅವಳಿಗೆ ಏನು ಬೇಕು ಅವಳಿಗೆಲ್ಲ ಸಿಗಲಿ. ಅವಳಿಗೆ ಕೇಳಿದೆಲ್ಲ ಬೇಕು, ಅವಳಿಗೆ ಅಲ್ಲಲ್ಲಲ್ಲಲ್ಲ ಎಲ್ಲ ಸಿಗ್ಲಿ ಅವಳ ದುಡ್ಡಲ್ಲಿ ಸಿಗ್ಲಿ. ಆದ್ರೆ ಅದೊಂದು ಹೇಳ್ಬಿಡಿ, ಅವಳ ದುಡ್ಡಲ್ಲಿ ಸಿಗ್ಲಿ ಅನ್ನಿ. ಯಾರ್ದೇ ದುಡ್ಡು ಆಗಲಿ, ಯಾರ್ದೋ ದುಡ್ಡು ಎಲ್ಲ ಮನ್ ಜಾತ್ರೆ. ಎದ್ದೋಗ ಆ ಕಡೆ ಹೋಗ್, ಎದ್ ನಡಿ. ಬರ್ತಡೇ ಎಲ್ಲ ಮುಗಿತು, ಎದ್ ನಡಿ. ನಿನ್ ಪ್ರೀತಿಯ ಮಗಳಿಗೆ ವಿಶ್ ಮಾಡು. ಹ್ಯಾಪಿ ಬರ್ಡೇ ಚಿನ್ನಿ, ಗಾಡ್ ಬ್ಲೆಸ್ ಯು ಡಿಯರ್. ಇಷ್ಟ ತನಕ ನೆನ್ಪು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ದಂಗಿದೆ. ಆಯ್ತು, ಹೇಳು, ಮುಂದೆ ಹೇಳು. ದೇವರು ನಿನಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಿನ್ನ ಆಸೆಗಳೆಲ್ಲ ಈಡೇರಲಿ. ಓಕೆ, ಸೆಲೆಬ್ರೇಷನ್ ಎಲ್ಲ ಹೆಂಗಿತ್ತು? ಸೆಲೆಬ್ರೇಷನ್ ಚೆನ್ನಾಗಿತ್ತಪ್ಪ. ಅಲ್ಲ, ಎಂಟ್ರಿ ಎಲ್ಲ ಚೆನ್ನಾಗಿತ್ತಲ್ಲ, ಗ್ರ್ಯಾಂಡ್ ಆಗಿ ಮಾಡ್ಕೊಟ್ಟಿದ್ದಾರೆ. ನಿನ್ ಬರ್ತಡೇ ಅಲ್ವಾ, ವಿಶ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಅಷ್ಟೇ. ಹೆಂಗ ಅನ್ನಿಸ್ತು ಸೆಲೆಬ್ರೇಷನ್? ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೆಂಗ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರಿ ಮತ್ತೆ ಸಖತ್ ಇಷ್ಟ ಆಯ್ತು ನನಗೆ. ಮುಂದೆ ಆಮೇಲೆ ಇದು ಹೇಳಿ, ನಿನ್ ಲೈಫಲ್ಲಿ ಯಾವತ್ತಾದ್ರೂ 12 ಗಂಟೆಗೆ ಎದ್ದು ಕೇಕ್ ಕಟ್ ಮಾಡಿರೋದು ಮತ್ತೆ ಈ ತರ ಪ್ರೈವೇಟ್ ಥಿಯೇಟರ್ ಅಲ್ಲಿ ಸೆಲೆಬ್ರೇಷನ್ ಮಾಡಿರೋದು ಇಲ್ಲ, ಫಸ್ಟ್ ಟೈಮ್ ಅಲ್ವಾ? ಬಾ, ನಾನು ಕಾಲಿಗೆ ಬೀಳಲಿ. ಥ್ಯಾಂಕ್ ಯು ಅಣ್ಣಿ ಅಂತಾನು. ತಪ್ಕೋ ನನ್ನ ಬೇಗ. ಏನ್ ಮಾಡೋಣ, ನಮ್ಮ ಮನೆ ಬರಕ್ ನಾವು ಕೇಳಿ ಮಾಡಿಸ್ಕೋಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಚಿನ್ನಿ. ಅಷ್ಟೇ ನಾನು ಹೇಳೋದು. ಅಷ್ಟೇ ಬೇಬಿ, ನಿನ್ನ ಪ್ರೀತಿಯ ನಾದ್ನಿಗೆ ವಿಶ್ ಮಾಡು. ನಾದ್ನಿ ಅಲ್ವಾ? ವಿಶ್ ಯು ಹ್ಯಾಪಿ ಬರ್ಡೇ ಚಿನ್ನಿ. ಯಾವಾಗಲೂ ಇದೇ ತರ ಖುಷಿಯಾಗಿ ಚೆನ್ನಾಗಿರು. ಅಷ್ಟೇ ಇವಳು ಹೇಳೋದು, ಅಷ್ಟೇ. ಆಮೇಲೆ
ಅಷ್ಟೇ. ಇನ್ನು ಏನಾರು ಇದೆ ಬೈಯೋದೇನಾರು ಇದೆಯಾ ಅವಳಿಗೆ? ಇಲ್ಲ ಇಲ್ಲ ಏನು ಭಯ ಬೈಯೋದೇನಿಲ್ಲಲ್ಲ, ಮನೇಲಷ್ಟೇ ಬೈಯೋದು. ಓಕೆ, ಅಷ್ಟೇ ಮುಗೀತು, ಕಟ್. ಏನು ನಮ್ಮ ಫ್ಯಾಮಿಲಿಯವರು ಎಲ್ಲ ಸಿಕ್ಕಾಪಟ್ಟೆ ಏನು ಇಷ್ಟಪಟ್ಟಿದ್ದಾರಲ್ಲ, ಸೊ ಈ ಪ್ರೈವೇಟ್ ಥಿಯೇಟ್ರನ್ನ ಯಾರು ಮಾಡಿದ್ದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇವರು ಬೇರೆ ಯಾರೂ ಅಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರೇ, ದಿ ಕಿಂಗ್ ಮೇಕರ್ ಅಂತ ಶಿವರಾಜ್ ಗೌಡ ಅವರು. ಹಾಯ್ ಬ್ರೋ. ಹಾಯ್ ಬ್ರೋ. ಬ್ರೋ, ಸೀರಿಯಸ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಏನಕ್ಕೆ ಐಡಿಯಾ ಬಂತು ಈ ಥರ ಪ್ರೈವೇಟ್ ಥಿಯೇಟ್ರ್? ಅದರಲ್ಲೂ ನಾನು ಇದುವರೆಗೂ ಎಷ್ಟೋ ಪ್ರೈವೇಟ್ ಸೆಲೆಬ್ರೇಷನ್ಸ್ಗಳಿದ್ದು ಪ್ರಮೋಷನ್ ಮಾಡಿದ್ದೀನಿ, ಅದ್ರ ಜೊತೆಗೆ ಹೋಗಿ ಸೆಲೆಬ್ರೇಷನ್ವೇ ಮಾಡಿದ್ದೀನಿ. ಈ ಥರ ಫಾಗ್ ಎಂಟ್ರಿ ನಾನು ಎಲ್ಲೂ ನೋಡಿಲ್ಲ. ನಿಮ್ಮ ಈ ಹೆಂಗೆ ಬಂತು ಈ ಐಡಿಯಾ, ಏನಕ್ಕೆ ಮಾಡ್ಬೇಕು ಅನ್ನಿಸ್ತು, ಅದ್ರ ಜೊತೆಗೆ ನಿಮ್ದು ಇದ್ರದ್ದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಎಷ್ಟೋ ಜನರಿಗೆ ಒಂದು ಆಸೆ ಇರುತ್ತೆ, ನಾವು ಮಾಡ್ಕೋಬೇಕಂತ ಐಡಿಯಾ ಅಂತ ಇರೋಲ್ಲ. ಸೊ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಡಿ. ಸೊ ಇದು ಏನಂದರೆ ಬೇಸಿಕಲಿ ಬ್ರೋ, ನಾನು ಸ್ಟಾರ್ಟಿಂಗ್ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ನಮ್ಮ ತಾಯಿ ಮತ್ತು ನಮ್ಮ ತಾಯಿಯವ್ರ ಫ್ರೆಂಡು ಇಬ್ಬರು ಸೇರಿ ಈ ಥರ ಮಾಡ್ತೀನಿ ಅಂತ ಅಂದರು ನನಗೆ. ಸೊ ಆ್ಯಕ್ಚುಲಿ ನಾನು ಟ್ಯಾಟೂ ಆರ್ಟಿಸ್ಟ್ ಬಂದೆ. ಹೌದು, 7 ಇಯರ್ಸಿಂದ ಟ್ಯಾಟೂ ಆರ್ಟಿಸ್ಟು, ಬ್ಲಡ್ ಕೋಟೆಡ್ ಎಲ್ಲ ಮಾಡ್ತಾ ಇರ್ತೀನಿ. ಓಕೆ. ಸೊ ನಮ್ಮಮ್ಮ ಈ ಥರ ಒಂದು ಪ್ಲ್ಯಾನ್ ಕೊಟ್ಟರು, ಮಾಡೋಣ ಚೆನ್ನಾಗಿದೆ ಮಾಡ್ಬೋದು ಅಂತ. ಓಕೆ. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ನಾನು ನಮ್ಮಮ್ಮ ಸೇರಿ ಇದನ್ನು ಮಾಡಿದ್ದು. ಓಕೆ. ಸೊ ನಾನು ನಮ್ಮ ತಾಯಿ ಮಾಡಿದ್ದು. ಸೊ ನಮ್ಮ ತಾಯಿ ಇವೆಂಟ್, ನಾನು ತುಂಬ ಅವಾಗಿಂದನೂ ಇವೆಂಟ್ ಮಾಡ್ತಿದ್ದೆ. ಸೊ 7 ಸ್ಟಾರ್ ಇವೆಂಟ್ಸ್ ಅಂತ ಇತ್ತು ನಂದು. 1000 ಫಾಲೋವರ್ಸ್ ಇತ್ತು. ಸ್ವಲ್ಪ ಏನೋ ಕಾರಣದಿಂದ ಸ್ಟಾಪ್ ಮಾಡಿಬಿಟ್ಟೆ. ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ ಪ್ರೈವೇಟ್ ಥಿಯೇಟರ್. ಸೊ ಇದು ನಮ್ಮ ತಾಯಿಗೆ ದ ಬಿಗ್ ಬ್ಯಾಂಗ್ ಅಂತ ಹೇಳ್ಬಿಟ್ಟು, ಸೊ ಬ್ಯಾಂಗ್ ಎಲ್ಲರೂ ಬಂದು ದ ಬಿಗ್ ಬ್ಯಾಂಗ್ ಅಲ್ಲಿ ಲೈಕ್ ಬ್ಯಾಂಗ್ ಸೆಲೆಬ್ರೇಷನ್ ಬ್ಯಾಂಗೇ ಆಗಿದೆ ಬಿಡಿ, ಎಲ್ರಿಗೂ ಹಬ್ಬ ಆಚರಿಸ್ದಂಗೆ ಆಗಿದೆ ಅದು. ನನಗಂತೂ ಲೈಕ್ ಏನಂತಂದ್ರೆ ಬ್ರೋ, ನನ್ನ ಆಸೆ ಏನು ಅಂದರೆ, ಸೊ ಪ್ರತಿಯೊಬ್ಬರು ಬಂದವರೆಲ್ಲ ಖುಷಿಯಾಗಿ ಹೋಗ್ಬೇಕು. ನಾವೇನು ಕೊಡ್ತೀವಿ ಸೊ ಎಲ್ಲರೂ ಹ್ಯಾಪಿ, ಆ ಲೈಫ್ ಲಾಂಗ್ ಮೆಮೊರಿ ಆಗಿರಬೇಕು. ಸೊ ಪ್ರತಿಯೊಂದು ನಾನು ಟ್ಯಾಟೂ ಮಾಡ್ತೀನಿ, ಅದರಲ್ಲೂ ಮೆಮೊರಿ ಇರುತ್ತೆ. ಸೊ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಅದರಲ್ಲೂ ಮೆಮೊರೀಸ್. ಸೊ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ಪ್ಲೇಸ್ ಅಂತ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಾನು ತುಂಬ ತುಂಬ ಪ್ರತಿಯೊಬ್ಬರು ಕಸ್ಟಮರ್ ಹತ್ರನೂ ತುಂಬ ಖುಷಿಯಾಗಿ ಮಾತಾಡ್ತೀನಿ. ಸೊ ಪ್ರತಿಯೊಬ್ಬರು ತುಂಬ ನನ್ಗೆ ಎಷ್ಟಾಗುತ್ತೆ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದೀನಿ ಬ್ರೋ. ಬೆಂಗಳೂರಲ್ಲಿ ಯಾರು ಅದನ್ನೇ ಕೇಳೋಣ ಅನ್ಕೊಂಡೆ, ಎಷ್ಟರಿಂದ ಸ್ಟಾರ್ಟ್ ಎಲ್ಲಿ ತನಕ ಇದೆ ಬ್ರೋ ನಿಮ್ದು? ಸೊ ಬ್ರೋ, ನಮ್ಮ ಹತ್ರ ನೀವು ನೋಡಿದ್ರೆ ಡೆಕೋರೇಷನ್ ನಿಮ್ಗೆ ಕೊಟ್ಟಿದ್ನಲ್ವಾ, ಸೊ ಅದೇ ಡೆಕೋರೇಷನ್ನು. ಸೊ ಜಸ್ಟ್ 2000 ರುಪೀಸ್ಗೆ ಕೇಕ್ ಕೊಡ್ತೀನಿ, ಡೆಕೋರೇಷನ್ನು, ಪ್ರೈವೇಟ್ ಥಿಯೇಟರು, ಸ್ಕ್ರೀನಿಂಗು, ಪ್ರತಿಯೊಂದು ಫಾಗ್ ಎಂಟ್ರಿ ಎಲ್ಲ ಕೊಡ್ತೀನಿ. ಸೊ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. 2 hours ಟೈಮಿಂಗ್ ಇರುತ್ತೆ, ಎಂಜಾಯ್ ಮಾಡ್ಬೋದು. ಅವರು ಮೂವೀಸ್ ನೋಡ್ಬೋದು, ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು. ಕಂಪ್ಲೀಟ್ಲಿ AC ರೂಮ್. ಯಾವ ಸೆಲೆಬ್ರೇಷನ್ಸ್ಗಳು ಇಲ್ಲಿ ಮಾಡ್ಕೊಂಡಿದ್ದಾರೆ ಬ್ರೋ? ಸ್ಟಾರ್ಟಿಂಗ್ ಬಂದು ಆನಿವರ್ಸರಿ, ಬರ್ಡೇ, ಮಾಮ್ ಟು ಬಿ, ರೈಟ್ ಟು ಬಿ. ಮೇನ್ ಆಗಿ ಎಲ್ಲ ಜಾಸ್ತಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಬರೋದು. ಬರ್ಡೇ ಮಕ್ಕಳು ಸೆಲೆಬ್ರೇಷನ್ಗೆ ತುಂಬಾ ಬರ್ತಾರೆ, ಮಕ್ಕಳುಗಳಿಗೆ ಸಖತ್ ಇಷ್ಟ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನು ನಮ್ಮ ಹತ್ರ 2 ರೂಮ್ಸ್ ಇದೆ, ಅದನ್ನು ತೋರಿಸಿ ನಿಮ್ ಇದ್ರಲ್ಲಿ ಚೆನ್ನಾಗಿರುತ್ತೆ ಖಂಡಿತ. ಲೈಕ್ ಇದೇ ತರ ನಮ್ಮ ತಾಯಿಯಿಂದ ಬಂದಿದ್ದು ಬ್ರೋ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇವಾಗ್ಲೂ ನಾನು ಖುಷಿಯಿಂದ ಒಬ್ನೇ ಮಾಡ್ತಾ ಇದೀನಿ. ಸೊ ವರ್ಕರ್ಸ್ ಯಾರು ಇಲ್ಲ. ಸೊ ನಮ್ಮ ಕೆಲಸ ನಾವೇ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ಸೊ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಓಕೆ, ನೋಡೋದ್ರಲ್ಲ ಅವ್ರ ನಂಬರು ಮತ್ತು ಅಡ್ರೆಸ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಎಂಥದೇ ಫಂಕ್ಷನ್ಸ್ ಆದರೂ ನೀವು ಇಲ್ಲಿ ಬಂದು ಮಾಡ್ಕೋದು ಬ್ರೋ. ಒಳ್ಳೇದಾಗಲಿ, ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ಸೊ ನಿಮಗೆ ಖುಷಿ ಆಯ್ತಾ? 100% ಖುಷಿ ಆಯಿತು, ಎಲ್ಲರಿಗೂ ಖುಷಿ. ಹಬ್ಬನೇ ಆಯ್ತು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಫುಡ್ಸ್ ಎಲ್ಲ ಚೆನ್ನಾಗಿತ್ತು, ಸೂಪರ್ ಎಲ್ಲ ಆಯ್ತು. ಅವರೆಲ್ಲ ಕಾರಲ್ಲಿ ಬರ್ತಿದ್ದಾರೆ. ಸೊ ನಾನು ಇವರಿಬ್ರು ಹೇಳ್ಕೊಂಬಂದೆ, ನಾನು ಒಬ್ಬನೇ ಆಟೋದಲ್ಲಿ ಬರೋದು ಬೇಡ, ನೀವು ಸಹ ಬನ್ನಿ ಅಂತ. ಈಗ ಇಲ್ಲಿಂದ ಒಂದು ಮೂವಿಗೆ ಹೊರಡ್ತಾ ಇದೀವಿ. ಅದು ಯಾವ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ. ನೀತಿ ಅನ್ನೋ ಮೂವಿಗೆ ಬಂದ್ವಿ. ಮೂವಿ ತುಂಬಾ ಚೆನ್ನಾಗಿದೆ, ನಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಚಿನ್ನಿ, ಹೇಗನ್ನಿಸ್ತು ಕಂಪ್ಲೀಟ್ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ಗಳು? ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ರಾತ್ರಿವರೆಗೂ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತು ಹೇಳು? ತುಂಬ ಚೆನ್ನಾಗಿತ್ತು. ಫುಲ್ ಅನ್ಎಕ್ಸ್ಪೆಕ್ಟೆಡ್. ಮಧ್ಯರಾತ್ರಿ 12 o'clockಗೆಲ್ಲ ಕೇಕ್ ಯಾವತ್ತೂ ನಾನು ಕಟ್ಟೆ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಇದು ಕೇಕ್ ಕಟ್ ಮಾಡಿದ್ದು. ಪ್ರೈವೇಟ್ ಥಿಯೇಟ್ರಿಗೆ ಹೋಗಿದ್ದು ತುಂಬ ಚೆನ್ನಾಗಿತ್ತು, ಸಖತ್ ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಿ. ಮತ್ತು ನನ್ನ ಬರ್ತಡೇ ದಿನ ಫಿಲಮಿಗೆ ಹೋಗಿದ್ದು ಇವತ್ತು ಫಸ್ಟು. ತುಂಬ ಚೆನ್ನಾಗಿತ್ತು. ಒಟ್ಟಲ್ಲಿ ಖುಷಿ ಆಯ್ತಾ ನಿಂಗೆ? ಅಷ್ಟೇ ಬಿಡು, ಇನ್ನೇನು ನಮ್ಮೆಲ್ರಿಗೂ ಅದೇ ಖುಷಿ. ಅದೇ ಕೊನೆಯದಾಗಿ ನಾನು ಹೇಳೋದಾದ್ರೆ ಏನು ಅಂತಂದರೆ, ಫುಲ್ಲು ಏನು ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಏನು ನೋಡಿದ್ರಿ. ಸೊ ನಿಮಗೆ ಈಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ತಂಗಿಗೆ ನೀವೆಲ್ಲರೂ ವಿಶ್ ಮಾಡಿ. ಕೊನೆಯದಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಹೇಳ್ಬಿಡು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ಲಾಸ್ಟಲ್ಲಿ ನಾನು ಹೇಳೋದಾದ್ರೆ, ಚಿನ್ನಿ ಈ ವರ್ಷದ ಬರ್ತಡೇ ನಿಂದು ಮುಗೀತು. ನೆಕ್ಸ್ಟ್
ಟಾಟಾ ಬಾಯ್. ಓಟ್ ಬತ್ತೀಯಾ? ಟಾಟಾ.